ಪ್ರೊಡ್ಯೂಸರ್ ಜೊತೆಗೆ ಪ್ರತಿ ಸಲ ಆ್ಯಕ್ಟ್ ಮಾಡ್ಬೇಕಾದ್ರೂ ಖುಷಿ ಇರುತ್ತೆ. ಅವ್ರು ಪಕ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ನೀವು ಯಾರೋ ಒಬ್ಬ ವ್ಯಕ್ತಿನ ನೀವು ಕಾಲೇಜಲ್ಲಿದ್ದಾಗ ನೋಡ್ತೀರಾ, ಅವ್ರ ಜೊತೆಗೆ ಅವ್ರನ್ನ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಅವ್ರ ವರ್ಕಿಂದ ಇನ್ಸ್ಪೈರ್ ಆಗ್ತೀರಾ, ಅಂಥವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡೋದು ಅದು ಫಾರ್ಚುನೇಟ್ ಅಲ್ಲ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾನು ಆ್ಯಕ್ಚುಲಿ ಅವ್ರನ್ನ ನಾಟಕದಲ್ಲೂ ನೋಡಿದ್ದೀನಿ. ನಾನು ತುಂಬ ಚಿಕ್ಕವನು, ಅವರು ನಮ್ಮೂರಿಗೆ ಬಂದಾಗ ಅಲ್ಲೂ ನೋಡಿದ್ದೀನಿ. ಅವಾಗಲೂ ಇನ್ಸ್ಪೈರ್ ಆಯಿತು. ಪದೇ ಒಂದು ಪಾತ್ರ ಅಲ್ಲ, 10 ಪಾತ್ರಗಳನ್ನು ನೋಡಿ ನಾನು ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇವ್ರ ತಂದೆಯವರು ನಾನು ತುಂಬ ಫ್ರೆಂಡು, ಹಂಗಾಗಿ ನಾವು ಇವ್ರಿಗೆ ನಮ್ಮನ್ನು ಕರೆಸಿದ್ರು ಇವ್ರಿಗೆ. ಹಂಗಾಗಿ ನನಗೆ ಇವ್ರ ತಂದೆಯವರು ನಮಗೆ ಕ್ಯಾಂಪ್ ಮಾಡಿ ಊಟ ಮಾಡಿಸಿ ಎಲ್ಲ ಮಾಡಿಸಿ, ನಾವು ಹೋದ ತಕ್ಷಣ ಇವ್ರಿಗೋದಾಗ ನಮ್ಮೊಂದು ನೆನಪಿದೆ ನಮಗೆ. ಅದೇನಾಯಿತು ಅಂತಂದರೆ ನಮಗೆ ನಮ್ಮ ರೈಸ್ ತಿಂದ್ಬಿಟ್ಟು ಈ ಮೆಣಸಿಕಾಯಿ ಬಜ್ಜಿ ಊಟ ತಿಂದಿರ್ಲಿಲ್ಲ, ಎಲ್ಲರೂ ಬೀದಿ ಆಗ್ಬಿಡ್ತು. ಅದ್ರ ಅಪ್ಪನ ಹೇಳಿದ ತಿನ್ಬೇಡ್ರಿ, ಮೆಣಸಿಕಾಯಿ ಬಜ್ಜಿ ತಿನ್ರಿ, ಆ ಸೋಸ್ನ ಮಂಡಕ್ಕಿ ತಿನ್ರಿ, ಏನಾಗಲ್ಲ ಅಂತ. ತಿಂದ್ಮೇಲೆ ಏನೋ ಸರಿ ಹೋಗ್ಬಿಡ್ತು. ಇಂಪ್ಯಾಕ್ಟ್ ಇದೆ. ಅದೊಂಥರ ಹೇಳಿದ್ವಲ್ಲ, ಸಿಟ್ ಮಾಡ್ಕೊಂಡಂಗೆ ಲವ್ ಮಾಡ್ಕೊಂಡ್ಬಿಡ್ತೀವಿ, ಆ ಥರದೊಂದು ಪಾತ್ರ. ಅಂದರೆ ನಿಮಗೆ ಆಸೆ ಬೇರೆ ದುರಾಸೆ ಬೇರೆ ಅಲ್ವಾ. ದುರಾಸೆಗೆ ಎಲ್ಲರೂ ಒಂದಾಗ್ಬಿಡ್ತಾರೆ. ಅದು ಕೊನೆ ದಕ್ಕಲ್ವ ಅನ್ನೋದೇ ಒಂದು ಆಸೆ ಆದ್ರೆ ಒಳಗಿಟ್ಕೊಂಡಿರ್ತೀವಿ, ದುರಾಸೆ ಬೇರೆ ಅಲ್ವಾ. ಪದೇ ಶಾಕಾರಿ ಮಾಡೋಕ್ಕಾಗಲ್ಲ. ನೀವು ಸಿನಿಮಾದಲ್ಲಿ ತುಂಬಾ ಪೀಕಲ್ಲಿ ಇದ್ದೀರಿ, ಈಗ ಒಳ್ಳೆ ಪಾತ್ರಗಳು ಮಾಡ್ತಿದ್ರಿ. ಆ ಪಾತ್ರಗಳು ಹೆಂಗಿರ್ತಂದ್ರೆ ಸಿನಿಮಾದ ಟ್ವಿಸ್ಟ್ ಟರ್ನ್ಸ್ಗಳು ಇರುತ್ತೆ. ಹಾಗಾಗಿ ಈಗ ಸಡನ್ ವೆಬ್ ಸೀರೀಸ್ ಒಪ್ಪಿಡದಂಗಿದೆ ಆಗ್ತಿದೆ. ಹೇಗೆ ಇದೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಬೇರೆ ಭಾಷೆ ವೆಬ್ ಸೀರೀಸ್ ನೋಡಿದಾಗ ನೀವು ಈ ಥರದ್ರಲ್ಲಿ ಒಂದು ತೊಡಗಿಸ್ಕೋಬೇಕು ಅನ್ನೋ ಆಸೆ ಇರುತ್ತಲ್ಲ, ನಿಮಗೆ ಅವಕಾಶ ಬಂದಾಗ ಅದು PRK ಅಂತ ಸಂಸ್ಥೆ ನಿಮ್ಗೆ ಬಂದು ಅವಕಾಶ ಕೊಡ್ತಾ ಇದೆ. ಪ್ರೊಡ್ಯೂಸರ್ ಥರದ ಆ್ಯಕ್ಟರು ಪ್ರವೀಣು, ಪ್ರಶಾಂತ್ ಸಿದ್ದಿ, ಆ ಥರದ ಆ್ಯಕ್ಟರ್ಗಳಲ್ಲಿ ಇದ್ದಾರೆ ಅಂದರೆ ನೀವು ಭಾಗಿಯಾಗೋಣ ಅಂತ ಅನ್ಸುತ್ತೆ. ಖುಷಿ, ತುಂಬ ಕಥೆ ಹಂಗೆ ಇದೆ, ಕಥೆನೂ ಹಂಗೆ. ಅದು 2 ಗಂಟೆ, ಅದಕ್ಕೊಂದು ಟೈಮ್ದು ಇದಾಗ ಹಿಂಗೆ ಕಂಪ್ರೆಸ್ ಆಗಿರುತ್ತೆ. ಈಗ ಆರ್ಟ್ ಇಲ್ಲ ಎಲಾಬ್ರೇಟ್ ಆಗುತ್ತೆ, ಇಲ್ಲ ಕಂಪ್ರೆಸ್ ಆಗುತ್ತೆ. ಹಾಗೆ ಇವಾಗ ಒಂದು 100-200 ಅಡಿ ಮರನ ಒಂದಿಷ್ಟು ಪೇಪರ್ ಅದೇ ಥರ ಬರೀತಾರಲ್ಲ, ನಿಮ್ಗೆ ಅದೇ ಎಮೋಷನಲ್ ಒಂದು ಸಣ್ಣದಾಗ ಒಂದು 9 ತಿಂಗಳು ನಾವು ತೋರ್ಸೋಕ್ಕಾಗಲ್ವಲ್ಲ. ಬಟ್ ಇಲ್ಲಿ ಟೈಮ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಗೊಂದು 3 ಅವರ್ ಸಿಗ್ಬೋದು, 4 ಅವರ್ ಸಿಗ್ಬೋದು. ಒಂದು ಸಣ್ಣದಾಗ ಒಂದು ಕ್ಯಾರೆಕ್ಟರ್ ಡೀಟೇಲಿಂಗ್ ಹೋಗ್ತಾರೆ ಅಂತ ಅನ್ಸುತ್ತೆ. ಅವ್ನು ಒಳ್ಳೆಯವನೇ, ಕೆಟ್ಟವನು. ಸಿನಿಮಾದಂಗೆ ಹಂಗಲ್ಲ, ನಾನು ಒಳ್ಳೇನು ಅಂದರೆ ಒಳ್ಳೆಯನಾಗಿ ಇರ್ತೀನಿ, ಇಲ್ಲ ಹಂಗಲ್ಲ. ಇದು ನಾಟಕದ ಪಾತ್ರಗಳೇ. ಈ ನಿಮ್ಮ ಹತ್ರ ನಾನು ಒಳ್ಳೆಯನಿರ್ಬೋದು, ಇವ್ರ ಹತ್ರ ಕೆಟ್ಟವನಾಗಿರ್ಬೋದು. ಇವ್ರ ಹತ್ರ ಒಳ್ಳೆಯನಾಗಿರ್ತೀನಿ, ಮತ್ತು ಸಂದರ್ಭಕ್ಕೆ ಎಲ್ಲರ ಹತ್ರ ಕೆಟ್ಟವನಾಗ್ಬೋದು. ಈ ಥರದ್ದೊಂದು ಆ ಡಿಫ್ರೆನ್ಷಿಯೇಟು ಅದು ಚಂದ ಅಂತ ಅನಿಸ್ತದೆ. ಅದು ಗೊತ್ತಿಲ್ಲ, ಅದೇ ನೀವು ಪ್ರಮೋಟ್ ಮಾಡ್ಬೇಕಂತ. ನಮ್ಮ ಮಾರ್ಕೆಟಿಂಗ್ ನೀವು ಮಾಡಬೇಕು. ZEE5 ಮತ್ತೆ ಯಾರ್ಯಾರು ಮಾಡ್ತಿದ್ರು ಅವ್ರಿಗೆಲ್ಲ. ಅದಲ್ಲದೆ ಸಿನಿಮಾ ಕಾಂಬಿನೇಷನ್ಸ್ ನಮ್ಮಿಬ್ಬರದ್ದು ಮತ್ತೆ ಬರ್ತಾನೆ ಇದೆ. ಮತ್ತೆ ಒಂದಷ್ಟು ಇಲ್ಲಪ್ಪ, ನಮ್ಮ ಮನೇಲೆ ಮಲ್ಕತ್ತಿದೀವಿ ಅಷ್ಟೇ, ಅದೊಂದೇ ಖುಷಿ ನಮ್ಗೆ. ಅದಂತೂ ಸತ್ಯ. ರಾತ್ರಿ ಮನೆ ಊಟನೇ. ಈಗ ಔಟ್ಡೋರ್ ಹೋದಾಗೆ ಸುಮಾರು 3-4 ತಿಂಗಳಿಂದ ಔಟ್ಡೋರ್ ಆಗಿದೆ. ಈಗ ನಾವು ಉಪ್ಪಿಸಾರದು ಭಾರ್ಗವ, ಡಿಮ್ಸೋಲ್ ಅಂತ ಒಂದು ಕುಂದಾಪುರ, ಇವ್ರದ್ದು ಸಿರ್ಸಿ, ಹಂಗಾಗಿ ಪೂರ್ತಿ ಒಂದು 2-3 ತಿಂಗಳಿಂದ ಔಟ್ಡೋರೇ ಸುತ್ತಾ ಇದ್ದೀವಿ. ಈ ಸಿರ್ಸಿ ಎಕ್ಸ್ಪೀರಿಯನ್ಸ್ ಅಂತೂ ಫ್ಯಾಂಟಾಸ್ಟಿಕ್ ನಿಜ.